ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕಾಮೆಂಟ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ. ವಿಚಾರ ನೋಡೋಣ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೆಡ್ ಬಟನ್ ನೋಡಿ, ಇಲ್ಲಿ ಈ ರೆಡ್ ಬಟನ್ ಕೆಳಗಡೆ ಡೌನ್ ಬಂದಿದೆ ಅಂದರೆ ಅಲ್ಲಿಗೆ ನಾವು ಇದರಲ್ಲಿ ಡಿಸ್ಟಿಲ್ ವಾಟರ್ ಕಂಪ್ಲೀಟ್ ಖಾಲಿ ಆಗಿದೆ ಅಂತ. ಮೇಲೆ ಇದು ಅಲ್ಲಿರಬೇಕು. ಇಲ್ಲಿದ್ದರೆ ಫುಲ್ ಅಪ್ ಇದ್ದರೆ ಅದು ಕರೆಕ್ಟಾಗಿ ಇದೆಯಾ ಅಂತ, ಅದಕ್ಕೆ ನಾಲ್ಕು ಅವಶ್ಯಕತೆ ಇಲ್ಲ. ನೋಡಿ ಇದರಲ್ಲೆಲ್ಲ ಖಾಲಿ ಆಗಿದೆ. ಸೊ ಎಲ್ಲನೂ ನಾನು ತೆಗೆದುಹಾಕಿದ್ದೀನಿ. ತೆಗೆದುಹಾಕ್ಬಿಟ್ಟು ಈ ಡಿಸ್ಟಿಲ್ ವಾಟ್ರನ್ನು ನಾನು ಒಂದು ಕ್ಯಾನಲ್ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಕ್ಯಾನಲ್ ತೊಗೊಂಬಂದು ಒಂದು 5 ಲೀಟ್ರ್ ಕ್ಯಾನ್ ಇದೆ, 5 ಲೀಟ್ರ್ ಕ್ಯಾನಲ್ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಳಗಡೆ ಎಷ್ಟು ಸೆಲ್ಗಳಿದ್ದಾವೆ ಆ ಸೆಲ್ಗಳೆಲ್ಲ ತುಂಬಿಸ್ತಾ ಇದ್ದೀನಿ, ಮಾಡ್ತಾಯಿದ್ದೀನಿ. ಇದನ್ನು ನೀವು ಮಾಡಬೇಕಾದ ಕೆಲಸ ಬಟ್ಟೆಗಳ ಮೇಲೆ ಹಾಕ್ಕೊಂಡಿರೋ ಆರಾಮಾಗಿ ನೀವೇ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಬೋದು. ಗಾಬರಿ ಹೇಳ್ಕೊಂಬೇಡಿ, ಕರೆಂಟ್ ಏನು ಇರುತ್ತೆ ಅನ್ನೋದು ನೀವು ಟೆನ್ಷನ್ ತೊಗೊಬೇಡಿ. ಇದರಲ್ಲಿ ನಾವು ಈ ಡಿಸ್ಟಿಲ್ ವಾಟರ್ ಹಾಕಬೇಕಾದ್ರೆ ಕರೆಂಟ್ ಇರಲ್ಲ. ಇದರಲ್ಲಿ ನೀವು ಹೆಂಗೆ ಬೇಕಾದರೂ ಕೆಲಸ ಮಾಡಿಕೊಂಡ್ರು ಏನು ತೊಂದರೆ ಆಗಲ್ಲ. ಸೊ ನಾನು ಏನು ಕರೆಂಟ್ ಏನು ಆಫ್ ಮಾಡಿಲ್ಲ, ಆಫ್ ಮಾಡೋ ಅವಶ್ಯಕತೆಯೂ ಇಲ್ಲ. ಸೊ ನೆಮ್ಮದಿಯಾಗಿ ನೋಡ್ಕೊಂಡು ಬಟ್ಟೆಗಳ ಮೇಲೆ ಬೀಳದಿರ ನೀವು ಹಾಕ್ಕೊಂಡ್ರೆ ಸಾಕು. ಲಾಸ್ಟಿಂದ ಲಾಸ್ಟ್ವರೆಗೂ ಒಂದು ಟೈಮ್ ಹಾಕ್ಬಿಟ್ಟಿದ್ದೀನಿ, ಅಂದರೆ ಒಂದು 70% ಹಾಕ್ಬಿಟ್ಟಿದ್ದೀನಿ. ಅಗೇನ್ ಮತ್ತೆ ಇನ್ನೊಂದ್ಸರಿ ಆ ಕಡೆಯಿಂದ ಹಾಕ್ಕೊಂಬರ್ತಾ ಇದ್ದೀನಿ. ಫುಲ್ ಫಿಲ್ ಮಾಡಬೇಕು. ಫುಲ್ ಅಂದರೆ ಬ್ಯಾಟ್ರಿಯಲ್ಲಿ ಸೆಲ್ಗಳು ಎಷ್ಟಿದಾವೆ ಅಷ್ಟೂ ಕ್ಯಾಪ್ಗಳನ್ನ ಫಸ್ಟು ನಾವು ಚೆಕ್ ಮಾಡಿಕೊಂಡು, ಕ್ಯಾಪ್ಗಳು ಒಂದೊಂದೇ ಚೆಕ್ ಮಾಡಿಕೊಂಡು ಅದರಲ್ಲಿ ಏನಾನ ಇನ್ನೂ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಮತ್ತೆ ಅದನ್ನು ತುಂಬಿಸ್ಕೊಂಡು ಇದ್ರ ಕತೆ ಮುಗೀತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದವರೆಲ್ಲ ಏನು ಅನಿಸುತ್ತೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.